ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ನಮ್ಮ ಜಾವಾ ಪ್ರೋಗ್ರಾಮಿಂಗ್ ನಾವೇನ್ ಕೋರ್ಸ್ ಮಾಡ್ತಿದೀವಲ್ವಾ ಅದ್ರ ರೋಡ್ ಮ್ಯಾಪ್ ಕಡೆ ಸ್ವಲ್ಪ ಗಮನ ಕೊಡೋಣ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ನಮ್ಮ ಜಾವಾ ಪ್ರೋಗ್ರಾಮಿಂಗ್ ನಾನು ಏನ್ ಮಾಡಿದೀನಿ ಅಂತಂದ್ರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒನ್ ಈಸ್ ಜಾವಾ ಬೇಸಿಕ್ಸ್ ಅಂಡ್ ಅನದರ್ ಒನ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಅಂಡ್ ಜಾವಾ ಬೇಸಿಕ್ಸ್ ಅಲ್ಲಿ ನಾವೇನೇನ್ ನೋಡಿದೀವಪ್ಪ ಅಂತಂದ್ರೆ ವೇರಿಯಬಲ್ಸ್ ಅಂತಂದ್ರೆ ಏನಂತ ನೋಡಿದೀವಿ, ಆಪರೇಟರ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ, ಡಾಟಾ ಟೈಪ್ಸ್, ಸ್ಟ್ರಿಂಗ್, ಇಫ್ ಎಲ್ಸ್ ಕಂಡೀಷನ್ಸ್, ಲೂಪ್ಸ್, ಅರೇಸ್, ಮೆಥಡ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಅಂಡ್ ನಾವು ನೆಕ್ಸ್ಟ್ ವಿಡಿಯೋದಿಂದ ಏನ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಬಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಓಕೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೋಗಕ್ಕಿಂತ ಮುಂಚೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಒಂದು ವೇಳೆ ಈಗ ನಮ್ಮ ಕೋರ್ಸ್ ನಾವೇನ್ ಜಾವಾ ಪ್ರೋಗ್ರಾಮಿಂಗ್ ಕೋರ್ಸ್ ಮಾಡಿದೀವಾ, ಆ ಕೋರ್ಸ್ ಅಲ್ಲಿ ನೀವೇನಾದ್ರೂ ನಮ್ಮ ಜಾವಾ ಬೇಸಿಕ್ಸ್ ಅಲ್ಲಿರುವಂತ ಕಂಟೆಂಟ್ಸ್ ಏನಾದ್ರೂ ಮುಗಿಸಿದಿರಾ ಅಂತಂದ್ರೆ, ಬಿಫೋರ್ ಗೋಯಿಂಗ್ ಟು ದಿಸ್ ಊಪ್ಸ್ ಕಾನ್ಸೆಪ್ಟ್ಸ್ ಗೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಒಂದು ಪ್ರಾಕ್ಟೀಸ್ ಸೆಟ್ ನ ಅಪ್ಲೋಡ್ ಮಾಡ್ತೀನಿ ಜಾವಾ ಬೇಸಿಕ್ಸ್ ಮೇಲೆ. ಅಂಡ್ ಒಂದು ಎಕ್ಸರ್ಸೈಸ್ ಕೂಡ ನೋಡೋಣ ಜಾವಾ ಬೇಸಿಕ್ಸ್ ಮೇಲೆ. ಅದಾದ್ಮೇಲೆ ಏನು ಊಪ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತಂದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಪ್ರಾಬ್ಲಮ್ಸ್ ನ ಎಲ್ಲಿ ಸಾಲ್ವ್ ಮಾಡೋದು, ಯಾವ್ದಾದ್ರು ಪ್ಲಾಟ್ಫಾರ್ಮ್ಸ್ ಇದೆಯಾ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಇದೇ ಇವತ್ತಿನ ವಿಡಿಯೋ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಅಂತ ಹಾಕ್ಬಿಟ್ಟು ಕೆಲವೊಂದು ವೆಬ್ಸೈಟ್ಸ್ ನ ಬರ್ದಿದ್ದೀನಿ. ಸೊ ನಿಮ್ಗೆ ಇದು ಗೊತ್ತಿರಲಿ, ಪ್ರೋಗ್ರಾಮಿಂಗ್ ಇಸ್ ಆಲ್ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್ ಇಲ್ವೋ. ಲೈಕ್ ಆದಷ್ಟು ನೀವು ಎಲ್ಲಿವರೆಗೂ ಜಾಸ್ತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಪ್ರೋಗ್ರಾಮಿಂಗ್ ಅಲ್ಲಿ ಪರ್ಫೆಕ್ಟ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇರೋದು, ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಕಡೆನೂ ಕೂಡ ಗಮನ ಕೊಡಬೇಕು. ಅಂತಂದ್ರೆ ನೀವು ನನ್ನ ಕೇಳೋದಾದ್ರೆ, ಹಂಗಂದ್ರೆ ನಾನು ಎಷ್ಟು ದಿನ ಮಾಡ್ಬೇಕು ಇದನ್ನ ಅಂತಂದ್ರೆ ಆ ತರ ಇರೋದಿಲ್ಲ ಇದು. ಅಲಾಂಗ್ ವಿತ್ ಸೀಯಿಂಗ್ ವಿಡಿಯೋಸ್, ನೀವು ವಿಡಿಯೋಸ್ ನ ನೋಡಿ ಅಂಡ್ ಊಪ್ಸ್ ಕಡೆನೂ ಕೂಡ ಊಪ್ಸ್ ನ ಕಲಿತಾ ಹೋಗಿ, ಟಾಪಿಕ್ಸ್ ನ ಕಲಿತಾ ಹೋಗಿ, ಜೊತೆಗೆ ನೀವು ಪ್ರಾಬ್ಲಮ್ಸ್ ನ ಕೂಡ ಸಾಲ್ವ್ ಮಾಡ್ಬೇಕು. ಲೈಕ್ ಡೈಲಿ ಟೂ ಪ್ರಾಬ್ಲಮ್ಸ್, 3 ಪ್ರಾಬ್ಲಮ್, ಈ ತರ ನೀವೇನ್ ಮಾಡ್ಬೇಕಂತಂದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ನಿಮ್ಮ ಸಿಂಟ್ಯಾಕ್ಸ್ ಸ್ಟ್ರಾಂಗ್ ಆಗುತ್ತೆ ಅಂಡ್ ನಿಮಗೆ ಪ್ರೋಗ್ರಾಮಿಂಗ್ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗುತ್ತೆ ಅಂಡ್ ಊಪ್ಸ್ ನಿಮಗೆ ಕಾನ್ಸೆಪ್ಟ್ಸ್ ಈಸಿ ಅಂತ ಅನ್ಸೋದಕ್ಕೋಸ್ಕರ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂಡ್ ಯಾವ ತರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೋಸ್ಕರ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಅಂಡ್ ಇಲ್ಲಿ ನಾನು 3 ಪ್ಲಾಟ್ಫಾರ್ಮ್ಸ್ ನ ಬರೆದಿದ್ದೀನಿ. ಒನ್ ಇಸ್ ಹ್ಯಾಕರ್ಯಾಂಕ್ ಅಂಡ್ ಅನದರ್ ಒನ್ ಇಸ್ ಗೀಕ್ ಫಾರ್ ಗೀಕ್ಸ್ ಅಂಡ್ ಲೀಡ್ ಕೋಡ್. ಈ ಹ್ಯಾಕರ್ಯಾಂಕ್ಸ್ ಮತ್ತೆ ಗೀಕ್ ಫಾರ್ ಗೀಕ್ಸ್ ಏನಿದೆ, ಇಟ್ ಈಸ್ ಲಿಟಲ್ ಬಿಟ್ ಲೈಕ್ ಈಸಿ ಪ್ಲಾಟ್ಫಾರ್ಮ್ಸ್. ನೀವೇನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಅಲ್ಲಿರುವಂತ ಪ್ರಾಬ್ಲಮ್ಸ್ ಏನಿದೆ ಅಂತಂದ್ರೆ ಸ್ವಲ್ಪ ಬಿಗಿನರ್ ಫ್ರೆಂಡ್ಲಿ ಕ್ವಶನ್ಸ್ ಆಗಿರ್ತದೆ. ಅಂಡ್ ಲೀಡ್ ಕೋಡ್ ಎಂತವ್ರಿಗೆ ಅಂತ ಅಂದ್ರೆ ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ನೀವು ಲೈಕ್ ಈ ಯಾಕರ್ ಅಂಕಲ್ ಒಂದು 100 ಕ್ವಶನ್ ಸಾಲ್ವ್ ಮಾಡಿದೀರ ಅಂದ್ರೆ ಆನಂತರ ನೀವು ಲೀಡ್ ಕೋಡ್ಗೆ ಶಿಫ್ಟ್ ಆಗ್ಬೋದು. ಸೊ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಈಗ ಏನ್ ಮಾಡೋಣ ಅಂತಂದ್ರೆ ಹ್ಯಾಕರ್ ಅಂಕಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋಣ. ನಾನು ಯಾಕೆ ಹ್ಯಾಕರ್ ರ್ಯಾಂಕ್ ನ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ, ನಮ್ಗೆ ಅಲ್ಲಿ ಯೂಸರ್ ಇಂಟರ್ಫೇಸ್ ಏನಿದೆ ಅದು ಆಕ್ಚುಲಿ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಆವಾಗ ನಾವು ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ. ಈಗ ಏನ್ ಮಾಡೋಣಪ್ಪ ಅಂತಂದ್ರೆ, ನಾವು ನಮ್ಮ ಕ್ರೋಮ್ ನ ಓಪನ್ ಮಾಡ್ಬಿಟ್ಟು ಹ್ಯಾಕರ್ ರ್ಯಾಂಕ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀನಿ. ಸೊ ಹ್ಯಾಕರ್ ರ್ಯಾಂಕ್ ನೀವು ನೋಡ್ತಾ ಇರ್ಬೋದು, ನಮ್ಗೆ ಇಲ್ಲೇನು ಕಾಣ್ತಾ ಇದೆ ಅಲ್ವಾ, HTTPS hackerrank.com ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮಗೆ ಹ್ಯಾಕರ್ಯಾಂಕ್ ವೆಬ್ಸೈಟ್ ಕಾಣ್ತಾ ಇದೆ. ಅಲ್ಲಿ ನಮ್ಗೆ ಇಲ್ಲಿ ಏನ್ ಕಾಣ್ತಾ ಇದೆ ಅಂತಂದ್ರೆ, ಕ್ರಿಯೇಟ್ ಎ ಫ್ರೀ ಅಕೌಂಟ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ, ಲಾಗಿನ್ ಅಂತ ಕೇಳ್ತಾ ಇದೆ. ಲಾಗಿನ್ ಯಾರು ಮಾಡ್ತಾರಪ್ಪ ಅಂತಂದ್ರೆ, ಆಲ್ರೆಡಿ ಹೂ ಇಸ್ ಹ್ಯಾವಿಂಗ್ ಎನ್ ಅಕೌಂಟ್, ಯಾರಿಗಾದ್ರೂ ಆಲ್ರೆಡಿ ಮುಂಚೆನೆ ಅವ್ರ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅವ್ರು ಲಾಗಿನ್ ಆಗೋದಕ್ಕಾಗೋದು. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ, ನಮ್ಗೆ ಇದ್ರಲ್ಲಿ ಅಕೌಂಟ್ ಇಲ್ಲ ಅಲ್ವಾ, ನಾವು ಹ್ಯಾಕರ್ಯಾಂಕಲ್ಲಿ ಯಾವತ್ತೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂತಂದ್ರೆ ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡೋಣ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಕ್ರಿಯೇಟ್ ಎ ಫ್ರೀ ಅಕೌಂಟ್ ಅಂತ ಹೇಳಿ ಏನಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹೌ ಡು ಯು ವಾಂಟ್ ಟು ಯೂಸ್ ದಿಸ್ ಹ್ಯಾಕರ್ಯಾಂಕ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಸೊ ನೀವೇನಾದ್ರೂ ಫ್ರೀ ಟ್ರಯಲ್ ಕೇಳ್ತಾ ಇದ್ದೀರಾ ಅಥವಾ ಐ ಆಮ್ ಹಿಯರ್ ಟು ಪಾರ್ಟಿಸಿಪೇಟೆಡ್ ಅಂಡ್ ಪ್ರಿಪೇರ್ ಸ್ಕಿಲ್ಸ್, ಈ ಫ್ರೀ ಟ್ರಯಲ್ ಅಂತ ಏನ್ ಕೇಳ್ತಾ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ನಿಮ್ಮ ಅಕೌಂಟ್ ಡೀಟೇಲ್ಸ್ ಇಸ್ಕೊಂಡಿರ್ತಾರೆ. ಸೊ ನಿಮ್ಮ ಅಕೌಂಟ್ ಡೀಟೇಲ್ಸ್ ಇಂದ ದುಡ್ಡು ಕಟ್ ಆಗ್ಬಿಡುತ್ತೆ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು, ನೀವು ಇಲ್ಲಿ ಏನ್ ತಗೊಂಡ್ ಬಂದಿದ್ದೀರಾ, ಪ್ರಾಕ್ಟೀಸ್ ಮತ್ತೆ ನಿಮ್ಮ ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗಿ ಬಂದಿದ್ದೀರಲ್ವಾ, ಅದಕ್ಕೋಸ್ಕರ ನೀವು ಇಲ್ಲಿ ಐ ಆಮ್ ಹಿಯರ್ ಟು ಪ್ರಾಕ್ಟೀಸ್ ಅಂಡ್ ಪ್ರಿಪೇರ್ ಅಂತ ಏನಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ನೀವು ಇಲ್ಲಿ ಫ್ರೀ ಅಕೌಂಟ್ ಅಂತ ಏನಿದೆಯಲ್ವಾ, ಸೊ ಈಗ ಕ್ರಿಯೇಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕೊಡಿ. ಈಗ ನಿಮ್ಮ ನೇಮ್ನ ಕೇಳುತ್ತೆ. ಸೊ ನಾನು ಏನ್ ಮಾಡ್ತೀನಿ ಅಂತ, ನನ್ನ ನೇಮ್ನ ಬ್ರೈನ್ ಸ್ಟ್ಯಾಕ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಅಂಡ್ ಇಮೇಲ್ ಅಡ್ರೆಸ್ ಬಂದ್ಬಿಟ್ಟು ಬ್ರೈನ್ ಸ್ಟ್ಯಾಕ್, ಐ ಥಿಂಕ್ ವಾಟ್ ಈಸ್ ಮೈ ಇಮೇಲ್ ನಂಗೂ ಗೊತ್ತಿಲ್ಲ. ಓಕೆ, stack8@gmail.com ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಅಂಡ್ ಪಾಸ್ವರ್ಡ್ ಏನಂತಂದ್ರೆ ನೀವು @gmail.com, ನೀವು ಪಾಸ್ವರ್ಡ್ ಏನಂತಂದ್ರೆ ಯಾವ್ದಾದ್ರು ಇಲ್ಲಿ ಕೇಳ್ತಾ ಇದೆ ಅಲ್ವಾ, ಚೂಸ್ ಯುವರ್ ಓನ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ನೀವು ಇಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಪಾಸ್ವರ್ಡ್ನ ಚೂಸ್ ಮಾಡ್ಬೋದು, ಅಥವಾ ಇಲ್ಲೇ ತೋರಿಸ್ತಾ ಇದೆ ಅಲ್ವಾ ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ ಅಲ್ವಾ, ಇದ್ರ ಮೇಲೆ ಯಾವ್ದಾದ್ರು ಒಂದ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ, ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವೇ ಒಂದು ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಬೋದು. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ಪಾಸ್ವರ್ಡ್ನ ಕೊಡ್ತೀನಿ. ಕೊಟ್ಟೆ. ಈಗ ನೀವು ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆ ಅಲ್ವಾ,
ಐ ಆಮ್ ಅಗ್ರಿ ಟು ಅಕರಾಂಕ್ಸ್ ಟರ್ಮ್ಸ್ ಆಫ್ ಸರ್ವಿಸಸ್ ಆ್ಯಂಡ್ ಪ್ರೈವೇಟ್ ಪಾಲಿಸೀಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಿ ಅಂತಂದರೆ ಓಕೆ ಇಲ್ಲಿ ಸ್ಪೇಸ್ ಕೊಡ್ತೀನಿ ಗೈಸ್. ಓಕೆ, ನಾನು ಯಾವಾಗ ಇಲ್ಲಿ ಸ್ಪೇಸ್ ಕೊಟ್ಟೆ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಸೈನ್ ಅಪ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಈ ಸೈನ್ ಅಪ್ ಕಾಣ್ತಾ ಇದ್ರು ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಾವು ಇಲ್ಲಿ ಎಂತಕ್ಕೆ ಬಂದಿರೋದು ಜಾಬ್ ಇಂಟರ್ವ್ಯೂಸ್ ಪ್ರಿಪೇರ್ ಆಗೋದಕ್ಕೋಸ್ಕರ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಯಾವ್ದ್ರ ಮೇಲಾದರೂ ಕ್ಲಿಕ್ ಮಾಡಿ. ಆ್ಯಂಡ್ ಇಯರ್ ನಮ್ಗೆ ಕೇಳ್ತಾ ಇದೆ ನೀವು ಸ್ಟೂಡೆಂಟ್ ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಅಂತ. ಸೊ ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಕೊಡಿ, ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ವರ್ಕಿಂಗ್ ಪ್ರೊಫೆಷನಲ್ ಕೊಡಿ. ನಾನು ಸ್ಟೂಡೆಂಟ್ ಕೊಡ್ತೀನಿ. ಆ್ಯಂಡ್ ಐ ವಿಲ್ ಬಿ ಗ್ರಾಜುಯೇಟೆಡ್ ಇನ್. ನೀವು ಸ್ಕಿಪ್ ಮಾಡ್ಬೋದು, ಆ್ಯಕ್ಚುಲಿ ಇದೇನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಡೀಟೇಲ್ಸ್ನ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಷ್ಟೇ. ಜಸ್ಟ್ ಏನೋ ಹಾಕಿ ಐ ಹ್ಯಾವ್ ಮೈ ಇಂಟರ್ವ್ಯೂ ಇನ್ ಎಲ್ಲಿದೆ ಲೈಕ್ ಮೋರ್ ದೆನ್ 3 months ಅಂತ ಹೇಳ್ಬಿಟ್ಟು ಕೊಡಿ. ಆ್ಯಂಡ್ ಆ್ಯಮ್ಸ್ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು ಕೊಟ್ಟರೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಏನು ಹ್ಯಾಕಥಾನ್ ಇಂಟರ್ಫೇಸ್ ಓಪನ್ ಆಗಿದೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಮ್ಗೆ ಆಲ್ಗೋರಿದಮ್ಸು, ಡಾಟಾ ಸ್ಟ್ರಕ್ಚರ್ಸ್, ಮ್ಯಾಥಮೆಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ತುಂಬ ಪ್ರಾಕ್ಟಿಕಲ್ ಸ್ಕಿಲ್ಸ್ ಯಾವ್ಯಾವ ಕಲಿಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ನಾವೇನು ಕಲಿಬೇಕು ಹೇಳಿ, ಜಾವ ಕಲಿಬೇಕಲ್ವಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರೋ ಜಾವ ಅಂತ ಇದೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಯಾವಾಗ ಜಾವ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಆಲ್ರೆಡಿ ಕ್ವಶನ್ಸ್ನ ತೋರಿಸ್ತಾ ಇದೆ. ದೀಸ್ ಆರ್ ದ ಕ್ವಶನ್ಸ್ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಯಾಕೆ ಆಂಕರ್ ರ್ಯಾಂಕ್ನ ಯೂಸ್ ಮಾಡೋಕೆ ಹೇಳಿದೆ ಅಂತಂದರೆ, ಆಂಕರ್ ರ್ಯಾಂಕ್ ಅಂತಲ್ಲ, ಯಾಕೆ ನಾನು ಈ ಲೈಕ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡೋಕೆ ಹೇಳಿದೆ ಅಂತಂದರೆ ಯು ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ಟಾಪಿಕ್ ವೈಸ್. ಆ್ಯಂಡ್ ಆಲ್ಸೋ ನಮಗೆ ಈಸಿ ಬೇಕಂತಂದ್ರೆ ನೋಡಿ, ನೀವು ಈಸಿ ಕ್ವಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ ಈಸಿನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಜಾವಾ ಬೇಸಿಕ್ಸ್ ನೀವೇನಾದರೂ ಜಾವಾ ಬೇಸಿಕ್ಸ್ನ ಮೇಲೆ ಸಾಲ್ವ್ ಮಾಡ್ತೀರಾ ಅಂದರೆ ಜಾವಾ ಬೇಸಿಕ್ಸ್ನ ಸಾಲ್ವ್ ಮಾಡ್ಬೋದು. ನಾನೇನಾದರೂ ಈ ಕ್ವಶನ್ ಏನಾದ್ರು ಸಾಲ್ವ್ ಮಾಡಿದರೆ ಈ ಸಾಲ್ಡ್ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತೀನಿ ಒಂದ್ಸಲ ನಿಮಗೆ. ಸೊ ಈಸಿ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈಗ ಇಂಟ್ರೊಡಕ್ಷನ್, ಸ್ಟ್ರಿಂಗು, ಬಿಗ್ ನಂಬರ್, ಡಾಟಾ ಸ್ಟ್ರಕ್ಚರ್ಸ್ ತುಂಬ ಇದೆ. ಊಪ್ಸ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಯಾವ್ಯಾವ ತುಂಬ ನಮಗೆ ಟಾಪಿಕ್ಸ್ನ ತೋರಿಸ್ತಾ ಇದೆ. ಸೊ ಈಗ ನಾವೇನು ಮಾಡೋಣ ಅಂತಂದರೆ ಈಸಿ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಈಗ ಜಾವಾ ಬೇಸಿಕ್ಸ್ ಕೊಟ್ಟಿದ್ದೀನಲ್ವಾ, ಈಗ ಸಾಲ್ವ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ನಾನು ಯಾವಾಗ ಇಲ್ಲಿ ಸಾಲ್ವ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಕೊಟ್ಟಲ್ವಾ, ನೀವು ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ ಕ್ವಶನ್ನ ತೋರಿಸ್ತಾ ಇದೆ. ಮೋಸ್ಟ್ ಅಕರಾಕ್ಟ್ ಚಾಲೆಂಜಸ್ ರಿಕ್ವೈರ್ಸ್ ಏನೇನೋ ಕೊಟ್ಟಿದ್ದಾರೆ, ಅದೆಲ್ಲ ಬೇಡ ನಮಗೆ. ಸೊ ಓಕೆ, ಕಂಪ್ಲೀಟ್ ದಿಸ್ ಲೈನ್. ಇಲ್ಲಿ ನಾವೇನು ಮಾಡ್ಬೇಕಂತಂದರೆ ನಮಗಿಲ್ಲಿ ನೋಡಿ, ನೀವು ಇದು ಫಸ್ಟ್ ಕ್ವಶನ್ ಆಗಿರೋದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗಿಲ್ಲಿ ಒಂದು ಕ್ಲಾಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಇಂಟೀಜರ್ನ ಇನ್ಪುಟ್ ಆಗಿ ತೊಗೊಂಡಿದ್ದಾರೆ. ಸ್ಕ್ಯಾನ್ ಡಾಟ್ ನೆಕ್ಸ್ಟ್ ಇಂಟ್ ಅಂತ ಹೇಳ್ಬಿಟ್ಟು ಒಂದು ಇಂಟೀಜರ್ನ ಇನ್ಪುಟ್ ಆಗಿ ತೊಗೊಂಡಿದ್ದಾರೆ. ಸೊ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಇಲ್ಲಿ ಕ್ವಶನ್ ಓದಿ. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಟಾಸ್ಕ್ ಏನಿದೆ, ಇನ್ ದಿಸ್ ಚಾಲೆಂಜ್ ಯು ಮಸ್ಟ್ ರೀಡ್ 3 ಇಂಟೀಜರ್ಸ್ ಫ್ರಮ್ ಎಸ್ಟಿಡಿ. ಏನಂತಂದರೆ ಲೈಕ್ ಯೂಸರಿಂದ ಇನ್ಪುಟ್ ತಗೋತಿದ್ದೀರಾ ಅಂತ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ದೆನ್ ಪ್ರಿಂಟ್ ದೆಮ್ ಟು ದ ಎಸ್ಟಿಡಿ ಔಟ್ ಅಂತಂದರೆ ಅದನ್ನು ಔಟ್ಪುಟ್ಟಲ್ಲಿ ನಾವು ಪ್ರಿಂಟ್ ಮಾಡಬೇಕು. ಈಚ್ ಇಂಟೀಜರ್ಸ್ ಮಸ್ಟ್ ಬಿ ಪ್ರಿಂಟೆಡ್ ಆನ್ ಎ ನ್ಯೂ ಲೈನ್ ಟು ಮೇಕ್ ದ ಪ್ರಾಬ್ಲಮ್ ಎ ಲಿಟಲ್ ಈಸಿಯರ್. ಪೋರ್ಷನ್ ಆಫ್ ದ ಕೋಡ್ ಈಸ್ ಪ್ರೊವೈಡೆಡ್ ಫಾರ್ ಯು ಇನ್ ದ ಎಡಿಟರ್ ಬಿಲೋ. ಸೊ ನಮಗೆ ಇಲ್ಲಿ ಕ್ವಶನ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೆರ್ ಆರ್ 3 ಲೈನ್ಸ್ ಆಫ್ ಇನ್ಪುಟ್ ಆ್ಯಂಡ್ ಫಾರ್ ಈಚ್ ಲೈನ್ ಕಂಟೈನಿಂಗ್ ಎ ಸಿಂಗಲ್ ಇಂಟೀಜರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸ್ಯಾಂಪಲ್ ಇನ್ಪುಟ್ಟು ಈ ಥರ ಕೊಡಬೇಕು. 3 ಇನ್ಪುಟ್ನ ತಗೋಬೇಕು ಮತ್ತು ಔಟ್ಪುಟ್ನ ಕೂಡ ನಾವು ಪ್ರಿಂಟ್ ಮಾಡಬೇಕು ಅಷ್ಟೇ, ಅದನ್ನು ಕೊಟ್ಟಿದ್ದಾರೆ ಅವರು. ಸೊ ಸ್ಯಾಂಪಲ್ ಇನ್ಪುಟ್ ಈ ಥರ ಹೇಳ್ಬಿಟ್ಟು ತಗೋಬೇಕು. ಆ್ಯಂಡ್ ಸ್ಯಾಂಪಲ್ ಔಟ್ಪುಟ್ಟು ಕೂಡ ನಮಗೆ ಕೊಟ್ಟಿದ್ದಾರೆ. ಈಗೇನು ಮಾಡೋಣ ಅಂದರೆ ಜಸ್ಟು ಇಂಟ್ ಬಿ ಇಸ್ ಈಕ್ವಲ್ ಟು ಕ್ಯಾನ್ ಡಾಟ್ ನೆಕ್ಸ್ಟ್ ಇಂಟ್ ಅಲ್ವಾ. ಸೊ ನೆಕ್ಸ್ಟ್ ಇಂಟ್ ಇದು ಬಿಗೆ ಸೆಕೆಂಡ್ ನಂಬರ್ ಏನು ಇನ್ಪುಟ್ ತಗೋಬೇಕು 100 ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಬಿ ಅಂತ ಹೇಳ್ಬಿಟ್ಟು ಅದನ್ನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಈಗ ಥರ್ಡ್ ನಂಬರ್ ಯಾವುದು 125 ಅಲ್ವಾ, ಅದಕ್ಕೋಸ್ಕರ ನಾವು ಇಂಟ್ ಸಿ ಇಸ್ ಈಕ್ವಲ್ ಟು ಸ್ಕ್ಯಾನ್ ಡಾಟ್ ನೆಕ್ಸ್ಟ್ ಇಂಟ್ ಅಲ್ವಾ. ಸೊ ನೆಕ್ಸ್ಟ್ ಇಂಟ್ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಎಲ್ಲನೂ ಕೂಡ ನಾವು ಪ್ರಿಂಟ್ ಮಾಡಬೇಕು. ಸೊ ಈಗ ಪ್ರಿಂಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈಗ ಸೆಕೆಂಡ್ ನಂಬರ್ ನಾವು ಯಾವ್ದನ್ನ ಪ್ರಿಂಟ್ ಮಾಡಬೇಕು, ಬಿನ ಪ್ರಿಂಟ್ ಮಾಡಬೇಕು. ಆ್ಯಂಡ್ ಥರ್ಡ್ ನಂಬರ್ ನಾವು ಯಾವ್ದನ್ನ ಪ್ರಿಂಟ್ ಮಾಡಬೇಕು, ಸಿನ ಪ್ರಿಂಟ್ ಮಾಡಬೇಕಲ್ವಾ. ಸೊ ಈ ಫಾರ್ಮ್ಯಾಟಲ್ಲಿ ನಾವು ಲೈಕ್ ನಾವೇನ ಪ್ರಿಂಟ್ ಮಾಡ್ಬೇಕಂದ್ರೆ 3 ಇನ್ಪುಟ್ಸ್ನ ತಗೋಬೇಕು. ಯಾವಾಗ ಯೂಸರ್ ಇನ್ಪುಟ್ನ ಎಂಟರ್ ಮಾಡ್ತಾನೆ ಆವಾಗ ನಮ್ಗೆ ಏನು ಬರಬೇಕು, ಔಟ್ಪುಟ್ ಬಂದ್ಬಿಟ್ಟು 3 ಪ್ರಿಂಟ್ ಆಗಬೇಕು. ಅದಕ್ಕೆ ಕೋಡ್ ಬರೀರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಾವು ಯೂಸರಿಂದ ಇನ್ಪುಟ್ ಮಾಡಿರೋದಕ್ಕೋಸ್ಕರ ನಾವು ಇಲ್ಲಿ ಸ್ಕ್ಯಾನರ್ ಕ್ಲಾಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ 3 ಇನ್ಪುಟ್ಸ್ಗೋಸ್ಕರ 3 ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆ 3 ವೇರಿಯೇಬಲ್ನ ಪ್ರಿಂಟ್ ಮಾಡಿದ್ದೀವಿ ಅಷ್ಟೇ. ಸೊ ಈಗ ನಾನೀಗ ನಿಮಗೆ ಕೋಡ್ನ ರನ್ ಮಾಡಿ ತೋರಿಸೋದಾದ್ರೆ, ಸೊ ಸ್ಯಾಂಪಲ್ ಟೆಸ್ಟ್ ಕೇಸ್ ಎರರ್ 125 ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಆ್ಯಂಡ್ ಇನ್ಪುಟ್ ಬಂದ್ಬಿಟ್ಟು ಯುವರ್ ಔಟ್ಪುಟ್ ಟು ಓಕೆ ಏನೋ ಎರರ್ ಇದೆ, ಲೆಟ್ಸ್ ಸಿ. ಇಲ್ಲಿ ಔಟ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಎರರ್ ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ. ಈಗ ಇದನ್ನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ಇನ್ಪುಟ್ ಏನಿದೆ 42, 100 ಮತ್ತು 25 ಅಂತ ಹೇಳ್ಬಿಟ್ಟು ಇನ್ಪುಟ್ ಕೊಡಬೇಕು. ಸೊ ನಮ್ಮ ಆನ್ಸರ್ ಏನಿದೆ 42, 100 ಮತ್ತು 25 ಅಂತ ಹೇಳ್ಬಿಟ್ಟು ಬಂದಿದೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಕೂಡ ಅದೇ ಇದೆ. ಈಗ ನಾವು ಇದನ್ನು ಕೋಡ್ನ ಸಬ್ಮಿಟ್ ಮಾಡಿದ್ರೆ, ಸೊ ದೀಸ್ ಟೆಸ್ಟ್ ಕೇಸಸ್ ಅಂತ ಅಂದರೆ ಲೈಕ್ ಆ ಕೇಸಸ್ ಕೆಲವೊಂದು ಕಂಡೀಷನ್ನ ಕೊಟ್ಟಿರ್ತಾರೆ. ಆ ಕಂಡೀಷನ್ನು ನಾವು ಬರೆಯೋಂಥ ಲಾಜಿಕ್ ಬಂದ್ಬಿಟ್ಟು ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದಕ್ಕೋಸ್ಕರ ಆ್ಯಂಡ್ ನೀವು ಯಾವಾಗ ಪ್ರತಿ ಸಲ ನೀವು ಒಂದೊಂದು ಕ್ವಶನ್ನ ಸಾಲ್ವ್ ಮಾಡ್ತಾರೆ ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ಕೂಡ ಅಸೈನ್ ಮಾಡ್ತಾರೆ.
ಸೊ ನಾನೀಗ ಬ್ಯಾಕ್ ಹೋಗೋದಾದ್ರೆ, ಸೊ ನೋಡಿ, ನಾನು ಯಾವಾಗ ಈ ಕ್ವಶನ್ ಸಾಲ್ವ್ ಮಾಡಿದೆ ಅಲ್ವಾ, ಜಾವಾ ಎಸ್ ಟಿ ಡಿ ಎನ್ ಅಂಡ್ ಎಸ್ ಟಿ ಡಿ ಔಟ್, ಇಲ್ಲಿ ಸಾಲಿನ್ ಅಂತ ಇದ್ದಿದ್ದು ಸಾಲ್ಡ್ ಅಂತ ಹೇಳ್ಬಿಟ್ಟು ಅದು ಆಲ್ರೆಡಿ ಆಟೋಮೆಟಿಕಲಿ ಟಿಕ್ ಮಾರ್ಕ್ನ ಮಾಡ್ಕೊಂಡಿದೆ. ಸೊ ಇಲ್ಲಿ ನೀವು ಈಗ ನೆಕ್ಸ್ಟ್ ಚಾಲೆಂಜ್ ಏನಾದರೂ ಸಾಲ್ವ್ ಮಾಡಿದ್ರೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೋಡ್ನ ಬರೀಬೋದು ನೀವು. ನಿಮ್ಗೆ ಇಲ್ಲಿ ಕ್ವಶನ್ ಅದು ಕೊಟ್ಟಿರ್ತಾರೆ ಡೀಟೇಲ್ಡ್ ಆಗಿ, ಆ್ಯಂಡ್ ನೀವು ಇಲ್ಲಿ ಕೋಡ್ನ ಬರೀಬೋದು. ಆಮೇಲೆ ನೀವು ಕೋಡ್ನ ರನ್ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಗಾಯ್ಸ್. ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.